ಎಲ್ಲರಿಗೂ ನಮಸ್ಕಾರ. ಸಂದೇಹ ಸಮಾಧಾನ ಏನು ಹಂಗಂದ್ರೆ, ನಾವು ದಿನನಿತ್ಯವೂ ಅನೇಕ ಆಚರಣೆಗಳನ್ನು ಮಾಡ್ತೀವಿ. ಆದರೆ ಇದರ ಹಿಂದಿನ ಅರ್ಥ ಏನು, ಅದನ್ನು ನಾವು ಯಾಕೆ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಇವ್ಯಾವೂ ನಮಗೆ ತಿಳಿದಿರೋದಿಲ್ಲ. ಅದಕ್ಕೆ ನಮಗೆ ವೇದ ಉಪನಿಷತ್ಗಳ ಆಧಾರ, ಅವುಗಳ ಜ್ಞಾನ ಇವ್ಯಾವೂ ಇಲ್ಲ. ಹಾಗಾದ್ರೆ ನಮಗೆ ಈ ಸಂದೇಹಗಳ ನಿವಾರಣೆ ಆಗೋದು ಹೆಂಗೆ? ಯಾರನ್ನರೆ ಕೇಳಿದ್ರೆ ಅದು ನಮ್ಮನೆ ಪದ್ಧತಿ, ಹಿಂದಿನಿಂದ ಮಾಡಿದ್ದು, ನಾವು ಮಾಡಬೇಕು. ಈ ಸಂದೇಹಗಳು ದೊಡ್ಡವೇ ಇರಬೇಕು ಅಂತೇನಲ್ಲ, ಆದರೆ ಇವುಗಳ ಅರ್ಥ ತಿಳಿದ್ರೆ ನಾವು ಇನ್ನೂ ಶ್ರದ್ಧೆಯಿಂದ ಪಾಲನೆ ಮಾಡಬಹುದು ಅಂತ ಅನ್ನಿಸ್ತದಲ್ಲ. ಅಂತಹ ಸಂದೇಹಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡೋದೇ ಇಲ್ಲಿನ ಪ್ರಯತ್ನ. ಅಂದರೆ ನಮ್ಮ ಸಂದೇಹಗಳಿಗೆ ಡಾಕ್ಟರ್ ಸುಧಾ ದೇಶಪಾಂಡೆಯವರು ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಇದು ವಾರಕ್ಕೊಮ್ಮೆ 3 ಪ್ರಶ್ನೆಗಳಿಗೆ ನೀಡುವ ಉತ್ತರ. ಮತ್ತು ನಿಮ್ಮಲ್ಲಿ ಈ ರೀತಿಯ ಸಂದೇಹಗಳಿದ್ದರೆ ಅವುಗಳನ್ನು ನಮಗೆ ತಿಳಿಸ್ರಿ, ಸಮಾಧಾನದ ಉತ್ತರಗಳನ್ನು ಪಡೆಯಿರಿ. ಇಂದಿನ 3 ಪ್ರಶ್ನೆಗಳನ್ನು ಶ್ರೀಮತಿ ಸುಧಾ ಚಿಮ್ಮಲ್ಗಿ ಇವರು ಸೋಲಾಪುರದಿಂದ ಕಳಿಸಿದ್ದು. ಮೊದಲನೇ ಪ್ರಶ್ನೆ: ದೇವರಿಗೆ, ಹಿರಿಯರಿಗೆ ನಾವು ನಮಸ್ಕಾರ ಮಾಡ್ತೀವಿ, ಆದರೆ ಈ ನಮಸ್ಕಾರದ ಮಹತ್ವವೇನು? ನಾವು ಯಾಕೆ ನಮಸ್ಕಾರ ಮಾಡಬೇಕು ಮತ್ತು ಅದರಿಂದ ಏನು ಫಲ? ಇನ್ನು ಎರಡನೇ ಪ್ರಶ್ನೆ: ನಾವು ದಿನವೂ ಗೋಪಿ ಚಂದನವನ್ನು ಹಚ್ಕೋತೇವೆ, ಗೋಪಿ ಚಂದನವನ್ನು ಹಚ್ಚಿಕೊಳ್ಳುವುದರಿಂದ ಆಗುವ ಫಲ ಏನು? ಮೂರನೇ ಪ್ರಶ್ನೆ: ಮುಂಜಾನೆ ಎದ್ದ ಕೂಡಲೇ ನಾವು ಭೂಮಿಗೆ ನಮಸ್ಕಾರ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ, ಆದರೆ ಅದು ಯಾಕೆ? ಈ ವಾರ ಈ 3 ಸಂದೇಹಗಳಿಗೆ ಡಾಕ್ಟರ್ ಸುಧಾ ದೇಶಪಾಂಡೆಯವರು ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಈಗ ಅವರು ಉತ್ತರಗಳನ್ನು ಕೇಳೋಣಂತ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳು. ನಾನು ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಅಂತ. ಧಾರ್ಮಿಕ ಪ್ರಶ್ನೋತ್ತರಗಳು ಅನೇಕ ನಮ್ಮಲ್ಲಿರುವಂತಹ ಸಂದೇಹಗಳಿಗೆ ಸಮಾಧಾನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳನ್ನು ಕೋರ್ತಾ, ಈ ಹೊಸ ವರ್ಷ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ, ಹಾಗೂ ನಮಗೆ ಬಂದಂತಹ ಎಲ್ಲ ವಿಘ್ನಗಳನ್ನು ಭಗವಂತ ದೂರ ಮಾಡಲಿ, ಮತ್ತೇನೆಂದರೆ ಇನ್ನೂ ಹೆಚ್ಚು ಸಾಧನೆ ಮಾಡಿಸ್ಲಿ ಅಂತ ದೇವರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸಂದೇಹ ಸಮಾಧಾನ ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ನಾವು ಏನು ಮಾಡ್ಲಿಕ್ಕತ್ತೀವಿ ಅಂತಂದರೆ, ಅನೇಕ ಮಂದಿಗೆ ಈಗ ಎಲ್ಲರೂ ಧಾರ್ಮಿಕವಾಗೇ ಇದ್ದೀವಿ, ಸದಾಚಾರಗಳು ಮಾಡ್ತಾ ಇರ್ತೀವಿ, ಸಂಪ್ರದಾಯಗಳು ಎಲ್ಲ ಮಾಡ್ತಾ ಇರ್ತೀವಿ. ಆದರೂ ಕೂಡ ನಮಗೆ ಅನೇಕ ಸಂದೇಹಗಳಿರ್ತದೆ. ಆ ಸಂದೇಹಗಳು ಏನು ಅಂತಂದರೆ, ಹೆಂಗೆ ಮಾಡಬೇಕು, ಇದನ್ನು ಯಾವ ರೀತಿ ಮಾಡಬೇಕು, ಇದು ಸರಿನೋ ತಪ್ಪೋ, ಅನೇಕ ವಿಧಿ ನಿಷೇಧಗಳು ಏನು ಹೇಳ್ಯದ, ಇದೆಲ್ಲ ನಮಗೆ ಗೊತ್ತಿರೋದಿಲ್ಲ. ಏನೇನೋ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡ್ತಿರ್ತಾವೆ. ಆ ಪ್ರಶ್ನೆಗಳನ್ನು ಅದನ್ನೇ ಇದನ್ನು ಮಾಡಿಟ್ಕೊಂಡು ಏನಂತಾರೆ, ಕೇಂದ್ರವಾಗಿಟ್ಕೊಂಡು ನಾವು ಏನಂತಂದ್ರೆ ಸಾಧ್ಯ ಆದಷ್ಟು ಮುಂದಿನ ಜನಾಂಗಕ್ಕೆ ಏನಾದರೂ ಒಂದು ಕೊಡೋಣ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಮೊದಲಿಗೆ ಡಾಕ್ಟರ್ ವೃಂದಾ ಸಂಗಮಗೂ ನನ್ನ ಪ್ರಶ್ನೆಗಳನ್ನ ಕೇಳಿದಂಥ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅವರಿಗೂ ಕೂಡ ಅಭಿನಂದನೆಗಳು, ಶುಭಾಶಯಗಳು. ಮತ್ತು ಇದು ಕಾರ್ಯಕ್ರಮಕ್ಕೆ ಅವರೇ ರೂವಾರಿಗಳು. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಅವರೇ ನನಗೆ ಪ್ರೇರಣೆ ಮಾಡಿದ್ದು ಅಂತ ನಾನಿಲ್ಲಿ ಹೇಳ್ತಾ, ಪ್ರಶ್ನೆಗಳು ಏನಿದೆ ಅಂತಂದರೆ ಅದಕ್ಕೆ ಸಮಾಧಾನ ಸಾಧ್ಯ ಆದಷ್ಟು ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಾನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕತ್ತೀನಿ. ಯಾಕಂತಂದ್ರೆ ನಮ್ಮ ಒಂದು ವಿಚಾರಗಳು ಯಾವುದೇ ಮಾಡಲಿ ನಮಗೆ ಸಂಶಯಗಳು ಇರಬಾರ್ದು. ಆ ಒಂದು ದೃಷ್ಟಿಯಿಂದ ನಾವು ಇವನ್ನ ಧಾರ್ಮಿಕ ಕಾರ್ಯಕ್ರಮ, ಒಂದು ಪ್ರಶ್ನೋತ್ತರದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಸಮಾಧಾನಕರ ಅನಿಸಿತು ಅಂತಂದರೆ ತಾವು ಎಲ್ಲ ಇದನ್ನು ಇಷ್ಟಪಡ್ತೀರಿ ಅಂತ ನಾನು ನಂಬಿನಿ. ಮೊದಲಿಗೆ ಅವ್ರು ಏನು ಪ್ರಶ್ನೆ ಕೇಳ್ಯಾರ ಅಂತಂದ್ರೆ,
ನಮಸ್ಕಾರದ ಮಹತ್ವ ಏನು, ಯಾಕೆ ನಮಸ್ಕಾರ ಮಾಡಬೇಕು ಮತ್ತು ಅದರಿಂದ ಏನು ಫಲ ಅಂತ ಕೇಳ್ತಾ ಇದ್ದಾರೆ. ನಮಸ್ಕಾರ ಯಾಕೆ ಮಾಡಬೇಕು ಅಂತಂದ್ರೆ ಅದ್ರದ್ದು ಉತ್ತರ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಮಸ್ಕಾರ ಯಾಕೆ ಮಾಡಬೇಕು ಅಂತಂದ್ರೆ, ನಮಸ್ಕಾರ ಅನ್ನೋದೇನೆಂದ್ರೆ ಒಂದು ಸಂಸ್ಕಾರದ ಒಂದು ಪ್ರತೀಕ. ನಾವು ಯಾವುದೇ ನಾವು ಫಾರಿನವರ್ಸ್ ಅಲ್ಲ, ವಿದೇಶಿಗರು ಏನಂದು ಮಾಡ್ತಾರೆ, ಹಸ್ತಲಾಘವ, ಕೈ ಶೇಕ್ ಹ್ಯಾಂಡ್ ಮಾಡ್ತಾರೆ. ಆದರೆ ಭಾರತೀಯರು ಒಬ್ಬರಿಗೊಬ್ಬರು ನಮಸ್ಕಾರ ಬಹಳ ರೀತಿಯಿಂದ ಅದಕ್ಕೇನಂತಂದ್ರೆ ಭಾಳ ಪದ್ಧತಿಗಳು ಅಥವಾ ಬಗೆಯಾದ ನಮಸ್ಕಾರಗಳನ್ನು ನಾವಿಲ್ಲಿ ನೋಡ್ತೀವಿ. ಯಾವ್ಯಾವುದು ನಮಸ್ಕಾರ ಅಂತಂದ್ರೆ ಮುಖ್ಯವಾಗಿ ಏನಂತಂದ್ರೆ ಅದು ಮಹತ್ವದ್ದು ಒಂದೇನಂದ್ರೆ ಅದು ವ್ಯಕ್ತಿಯ ಸಂಸ್ಕಾರ ಎದ್ದು ತೋರಿಸ್ತದೆ. ಮನೆಯೊಳಗೆ ಸಮಾನ ವಯಸ್ಕರು ನಮ್ಮ ಸರಿಸಮವಾದ ವಯಸ್ಕರು ಭೇಟಿ ಆದ್ರಂದ್ರೆ ನಾವೇನು ಮಾಡ್ತೀವಿ, ಒಬ್ರಿಗೊಬ್ರು ಕೈ ಜೋಡಿಸಿ ನಮಸ್ಕಾರ ಮಾಡಬೇಕಂತ. ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಇನ್ನು ಹಿರಿಯರು ಮತ್ತು ಅದ್ರ ಜೊತೆಗೆ ಅದರಲ್ಲಿಂದ ಅವ್ರಿಗೆ ಏನಂದ್ರೆ ಗೌರವ ಸೂಚಕ ಅಂತ ಅವರಿಗೆ ನಾವು ಅವರ ಬರುವಿಕೆ ಅಥವಾ ಅವ್ರು ನಾವು ಭೇಟಿಯಾಗಿದ್ದು ಸಂತೋಷ ಅಂತ ಅವರಿಗೆ ಕಾಣಿಸ್ಬೇಕು. ಆ ನಮಸ್ಕಾರದಿಂದ ಮುಖದಲ್ಲಿ ನಗು ಇರಬೇಕು. ಆ ರೀತಿ ಅವರಿಗೆ ನಾವು ನಮಸ್ಕಾರವನ್ನು ಮಾಡಿ ಅವ್ರನ್ನ ಬರಮಾಡ್ಕೊಳ್ಬೇಕು ಅಥವಾ ಅವ್ರನ್ನ ಭೇಟಿಯಾಗಿದ್ದು ವ್ಯಕ್ತಪಡಿಸ್ಬೇಕು ಸಂತೋಷನ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಆಮೇಲೆ ಏನು ಮಾಡಬೇಕು ಅಂತಂದರೆ ಮತ್ತಿದು ಗೌರವನೂ ಕೊಡ್ತದೆ. ಇನ್ನು ಹಿರಿಯರನ್ನ ಕಂಡಾಗ, ದೊಡ್ಡವ್ರು ನಮ್ಮ ಮನೆಯೊಳಗಾಗಲಿ ಅಥವಾ ಯಾರಾದರೂ ಬಂದವ್ರ ನಾವು ಕಂಡಾಗ ನಾವು ಏನು ಮಾಡಬೇಕು ಅಂತಂದರೆ ಅವ್ರಿಗೆ ಏನಂತಂದರೆ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು. ಕಾಲು ಮುಟ್ಟಿ ನಮಸ್ಕಾರ ಯಾವ ರೀತಿ ಮಾಡಬೇಕು ಅಂತಂದರೆ, ನಮಸ್ಕಾರದ ಮಹತ್ವ ಏನೋ ಅದನ್ನು ತಿಳ್ಕೊಳ್ಳೋಣ, ಹೆಂಗೆ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ನಮ್ಮ ಬಲಗೈಯಿಂದ ಅವರ ಹಿರಿಯರ ಬಲಗಾಲನ್ನು, ನಮ್ಮ ಎಡಗೈಯಿಂದ ಅವರ ಎಡಗಾಲನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಮತ್ತು ಅವರಿಂದ ಆಶೀರ್ವಾದ ಪಡಿಬೇಕು. ಈ ನಮಸ್ಕಾರ ಮಾಡೋದ್ರಲ್ಲಿಂದ ಏನಾಗ್ತದೆ ಅಂತಂದ್ರೆ ಹಿರಿಯರು ಸಂಪಾದಿಸಿದಂಥ ಪುಣ್ಯದ ಭಾಗ ನಮಗೆ ಅನುಗ್ರಹ ರೂಪದಿಂದ ದೊರೀತದೆ ಅಂತ ಅರ್ಥ. ಅದರಂತೆ ಗುರುಗಳಿಗೆ ಶಿಷ್ಯರೇನಂದ್ರೆ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಂತ ನಮಸ್ಕಾರ. ಯಾಕೆಂದ್ರೆ ಅವ್ರು ಕೊಟ್ಟ ವಿದ್ಯೆ ಏನಂತಂದರೆ ಜನ್ಮಾಂತರಕ್ಕೂ ನಮ್ಮ ಜೊತೆಗೆ ಬರ್ತದೆ. ಆ ದೃಷ್ಟಿಯಿಂದ ಮಾಡಬೇಕು. ಮತ್ತು ಅವರ ಕರುಣೆ ಸಂಪಾದಿಸಿ ಆ ಗುರುಗಳ ಚರಣದಲ್ಲಿ ಹೇಳ್ತಾರೆ, ಗುರುಗಳ ಚರಣದಲ್ಲಿ ಹರಿಯ ಆವಾಸವಿದೆ ಅಂತಂತ ಶಾಸ್ತ್ರ. ಅವರನ್ನು ಅದನ್ನು ಚಿಂತನೆ ಮಾಡಿ ನಾವು ನಮಸ್ಕಾರ ಮಾಡಬೇಕು. ಇನ್ನು ದೇವಸ್ಥಾನಗಳಿಗೆ ಹೋದಾಗ ಯಾವ ರೀತಿ ನಮಸ್ಕಾರ ಮಾಡಬೇಕು ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಎರಡು ಪದ್ಧತಿ ದೇವಸ್ಥಾನಕ್ಕೆ ಹೋದಾಗ ಅಂತಂದ್ರೆ ಹೆಣ್ಮಕ್ಕಳು ಪುರುಷರು ಬೇರೆ ಬೇರೆ ರೀತಿ ಮಾಡ್ತಾರೆ. ಗಂಡಸರು ಏನಂದರೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಹೆಣ್ಮಕ್ಕಳು ಪಂಚಾಂಗ ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಸಾಷ್ಟಾಂಗ ನಮಸ್ಕಾರವನ್ನು ದೀರ್ಘದಂಡವಾಗಿ ನೆಲದ ಮೇಲೆ ಬೋರಲಾಗಿ ಎರಡೂ ಕೈಗಳನ್ನು ಉದ್ದಕ್ಕೆ ಮುಂದೆ ಚಾಚಿ ಶಿರ ಮಧ್ಯೆ ಬರುವಂತೆ ನಮಸ್ಕಾರ ಮಾಡಬೇಕು. ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂತಾರೆ, ಭಗವಂತನಲ್ಲಿ ನಾವು ಸಂಪೂರ್ಣ ಶರಣಾಗತಿಯ ಒಂದು ಸೂಚಕ ಅಂತ ಇದನ್ನು ಹೇಳ್ತಾರೆ. ಮತ್ತು ಮನಸ್ಸಿನೊಳಗೆ ಏನಂತಂದ್ರೆ ದೇವರ ರೂಪ, ಬಾಯಿಯೊಳಗೆ ಸ್ತೋತ್ರ, ಕಣ್ಣಿನಿಂದ ದೇವರ ವಿಗ್ರಹ ಇಷ್ಟು ನೋಡ್ತಾ ಇರಬೇಕಂತ. ಅದರಂತೆ ಹೆಂಗಸರು ಪಂಚಾಂಗ ನಮಸ್ಕಾರ ಅಂತಂದ್ರೆ ಏನು ಅಂದರೆ ನಮ್ಮ ದೇಹದ ಪಾದ, ಮೊಣಕಾಲು, ಮೊಣಕೈ ಮತ್ತು ಶಿರಸ್ಸು, ತಲೆ ಇಷ್ಟು ಮತ್ತು ಹಾಗೂ ಕೈಗಳನ್ನು ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡಬೇಕು. ಇದಕ್ಕೆ ಪಂಚಾಂಗ ನಮಸ್ಕಾರ ಅಂತ ಕರೀತಾರೆ. ಮತ್ತು ಇನ್ನು ದೇವರಿಗೆ ನಮಸ್ಕಾರ ಮಾಡೋ ಮುಂದೆ ಏನಾಗ್ತದೆ ಅಂತಂದರೆ ಅಲ್ಲಿ ನಮ್ಮ ಬಿಂಬರೂಪವನ್ನು ಆ ಪ್ರತಿಮೆಯಲ್ಲಿ ಐಕ್ಯ ಚಿಂತನೆ ಮಾಡಿ ನಮಸ್ಕಾರ ಮಾಡಬೇಕು. ಇದು ಕೂಡ ಒಂದು ಬಿಂಬೋಪಾಸನೆ ಅಂತ ಕರೆಸ್ಕೊಳ್ತದೆ. ಹಿರಿಯರಿಗೆ ನಮಸ್ಕಾರ ಮಾಡೋದ್ರಿಂದ ಏನು ಮಹತ್ವ ಅಥವಾ ಫಲ ಏನು ಅಂತಂದರೆ, ಮಹತ್ವ ಏನು ಅಂತಂದರೆ ಆಯುಷ್ಯ ವೃದ್ಧಿ ನಾವು ನೋಡ್ತೀವಿ. ನಮ್ಮ ಈ ಪ್ರಸಂಗವನ್ನು ನಾವು ಮಾರ್ಕಂಡೇಯರ ಜೀವನದೊಳಗೆ ನೋಡ್ತೀವಿ. ಅಲ್ಪ ಆಯುಷ್ಯಗಳಿಗೆ ಅವರು ಹುಟ್ಟಿರ್ತಾರೆ. ಬೃಕಂಡುವಿನ ಮಗನಾದ ಮಾರ್ಕಂಡೇಯ ಮುನಿ ಒಮ್ಮೆ ಭಾರದ್ವಾಜ ಮುನಿಗಳ ಆಶ್ರಮಕ್ಕೆ ಬಂದಾಗ ಭಾರದ್ವಾಜ ಮುನಿಗಳು ಅವರಿಗೆ ದೀರ್ಘಾಯುಷ್ಯವಂತನಾಗುವಂಥ ಹರಿಸಿದ್ದಕ್ಕೆ ಅವರೇನಂದ್ರೆ ದೀರ್ಘಾಯುಷ್ಯಗಳಾದರು ಅಂತ ಹೇಳ್ತಾರೆ. ಅದಕ್ಕೆ ಮತ್ತು ಅದರ ಜೊತೆಗೆ ಏನಂದ್ರೆ ನಾವು ಜ್ಞಾನಿಗಳಿಗೆ ನಮಸ್ಕಾರ ಮಾಡೋದ್ರಿಂದ ನಮ್ಮ ಅಜ್ಞಾನ, ನಮ್ಮಲ್ಲಿರೋ ಕೆಟ್ಟ ಬುದ್ಧಿಗಳೇನಿರ್ತಾವೆ ಎಲ್ಲ ನಾಶ ಆಗಿ ನಮಗೆ ಜ್ಞಾನ ಸಿಗುತ್ತದೆ. ಅವರ ಆಶೀರ್ವಾದ ರೂಪದಿಂದ ನಮಗೇನು ಸಿಗ್ತದೆ ಅಂತಂದ್ರೆ ಆಯುಷ್ಯ, ಆರೋಗ್ಯ, ಜ್ಞಾನ ಇದರೆಲ್ಲ ಅವ್ರು ಕೊಡಲಿಕ್ಕೆ ಸಮರ್ಥರಾಗಿರ್ತಾರೆ. ಆದ್ದರಿಂದ ನಮಸ್ಕಾರ ಅನ್ನೋದೇನಂತಂದ್ರೆ ಅತಿ ಮಹತ್ವದ್ದು ಹಾಗೂ ನಮ್ಮ ಸನಾತನ ಸಂಸ್ಕೃತಿಯ ಒಂದು ಭಾಗವಾಗಿದೆ ಮತ್ತು ನಮ್ಮ ಉದ್ಧಾರಕ್ಕೆ ಇದು ಕಾರಣ ಆಗ್ತದಂತ ನಾನು ಈ ಒಂದು ಸಂದೇಹದ ಒಂದು ಉತ್ತರವನ್ನು, ಸಮಾಧಾನಕರವಾಗಿ ಒಂದು ಉತ್ತರವನ್ನು ತಮ್ಮ ಮುಂದೆ ಕೊಟ್ಟೀನಿ. ಇನ್ನು ಎರಡನೇ ಪ್ರಶ್ನೆ ಕೇಳ್ತಾರೆ ವೃಂದ ಅವರು, ಗೋಪಿ ಚಂದನವನ್ನು ಹಚ್ಚಿಕೊಳ್ಳುವುದರ ಫಲವೇನು ಅಂತ ಕೇಳ್ತಾರೆ.
ಗೋಪಿಚಂದನ ಅಂದ್ರೆ ಏನು ಅರ್ಥ ಇಲ್ಲಿ? ಗೋಪಿಚಂದನ ವೈಷ್ಣವರ ಒಂದು ಬಾಹ್ಯ ದೀಕ್ಷೆ ಅಂತ ಕರಿತೀವಿ, ಅದು ಒಂದು ಲಾಂಛನ ವೈಷ್ಣವರು ಹಚ್ಕೊಳ್ಳೋದು. ಇದು ಗೋಪಿಕಾ ಸ್ತ್ರೀಯರು ಕೃಷ್ಣನಿಗೆ ಲೇಪಿಸಿದ ಗಂಧ ಅಂತ ಕರೀತಾರೆ. ಇದು ಒಂದು ಮೃತ್ತಿಕೆ. ದ್ವಾರಕೆ ಹತ್ತಿರ ನೀವು ದ್ವಾರಕಕ್ಕೆ ಹೋದರೆ ನೋಡ್ರಿ, ಗೋಪಿ ತಲಾವನ್ನಲ್ಲಿ ಇದು ಏನಂತಂದ್ರೆ ಸಮೃದ್ಧವಾಗಿ ದೊರೀತದೆ. ಶ್ರೀಕೃಷ್ಣನ ಲೇಪದಿಂದ, ಪಾದದ ಒಂದು ಧೂಳಿಯಿಂದ ಪವಿತ್ರ ಅನಿಸಿದ್ದು ಇದೇನಂತಂದ್ರೆ ಎಲ್ಲರಿಗೆ ವೈಷ್ಣವರಿಗೆ ಏನಂತಂದ್ರೆ ನಿರ್ಮಾಲ್ಯ ಅಂತ ಕರೆಸಲ್ಪಡ್ತದೆ. ಇದನ್ನೇ ಧರಿಸೋದ್ರಿಂದ ಏನಾಗ್ತದೆ ಅಂತಂದ್ರೆ ಶರೀರ ಶುದ್ಧಿ ಆಗ್ತದೆ ಮತ್ತು ಮಾಡುವ ಸತ್ಕಾರ್ಯಗಳು ಏನವಂದ್ರೆ ಪುಣ್ಯ ಫಲವನ್ನು ಕೊಡ್ತಾವೆ. ಇದಕ್ಕೆ ಮತ್ತೇನೆಂದರೆ ಈ 12 ನಾಮಗಳು ಮತ್ತು ಶಂಖಚಕ್ರ ಗದಾ ಪದ್ಮ ಇದನ್ನೆಲ್ಲ ಧಾರಣೆ ಮಾಡೋದು ತಂತ್ರಸಾರೋಕ್ತವಾಗಿ ಧಾರಣೆ ಮಾಡ್ಬೇಕು ಅಂತ ನಮ್ಮ ಆಚಾರ್ಯ ಮಧ್ವರ ಸಿದ್ಧಾಂತದೊಳಗೆ ಅವ್ರು ಹೇಳಿದ್ದು. ಅದನ್ನು ಹೇಳ್ತಾರೆ, ಗೋಪೀಚಂದನ ಪಾಪಜ್ಞ ವಿಷ್ಣುದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತೇಸ್ತು ಧಾರಣಾನ್ ಮುಕ್ತಿದೋಭವ. ನೋಡಿ, ಗೋಪಿಚಂದನ ಧಾರಣ ಮಾಡೋದ್ರಲ್ಲಿಂದ ವಿಷ್ಣು ದೇಹದ ಇದರಿಂದ ಹೊರಗೆ ಬಂದಂಥ ನೀನು ಮೃತ್ತಿಕೆ ರೂಪದ ಗೋಪಿ ಚಂದನವೇ, ಅದನ್ನು ಧಾರಣ ಮಾಡೋದ್ರಿಂದ ಏನಂತಂದ್ರೆ ನನಗೆ ಮುಕ್ತಿ ಸಿಗ್ತದೆ ಅಂತ. ಹೀಗೆ ಧಾರಣ ಮಾಡೋದ್ರಿಂದ ಮೋಕ್ಷಕ್ಕೆ ಹೋಗ್ತಾರ ಅಂತ ಹೇಳ್ತಾರೆ. ಮತ್ತು ಸಕಲ ಪಾಪಗಳು ಕಳೆದು ಪುಣ್ಯಲೋಕ ಹೊಂದುತ್ತಾರೆ. ಇದು ಏನದು ದೃಷ್ಟಾಂತ ಅಂತಂದ್ರೆ, ಒಂದು ಸಲ ಏನಾಗ್ತದೆ, ದೇವತೆಗಳೆಲ್ಲ ಏನಂದ್ರೆ ಯಾವುದೋ ಒಂದು ಯಜ್ಞ ಮಾಡಬೇಕು, ಯಾವಾಗಲೂ ಅವರು ಏನಾದರೂ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ, ಸತ್ಕಾರ್ಯಗಳು. ಆವಾಗ ಏನು ಮಾಡ್ತಾರೆ, ನಿರ್ಧಾರ ಮಾಡಿದಾಗ ದೈತ್ಯರು ಬಂದು ಅವ್ರು ಮಾಡಿದಂಥ ಎಲ್ಲ ಅಷ್ಟು ಅವ್ರೇನು ಸಾಮಾನುಗಳು ಜೋಡಿಸಿಟ್ಕೊಂಡಿದ್ರು ಅದನ್ನು ಎಲ್ಲ ಹಾಳುಗೆಡೆ ಏನಂತಂದರೆ ಮತ್ತೆ ಅದನ್ನು ಧ್ವಂಸ ಮಾಡಿಬಿಡ್ತಾರೆ. ಆವಾಗ ಎಲ್ಲ ಬಂದ ದೇವತೆಗಳು ಭಗವಂತನಾಗ ಮೊರೆ ಇಡ್ತಾರೆ. ಆವಾಗ ಗೋಪಿಚಂದನ, ಅದಕ್ಕೆ ಭಗವಂತ ಹೇಳ್ತಾನೆ, ಈ ಗೋಪಿಚಂದನ ಹಚ್ಕೊಳ್ರಿ ಹಾಗೂ ನಾಮಮುದ್ರೆಗಳನ್ನು ಧಾರಣ ಮಾಡಿರಿ, ನಿಮಗೆ ಯಾವ ಉಪದ್ರ ಇಲ್ಲದೆ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಸಾಕ್ತವೆ ಅಂತ ಹೇಳಿದ ಮ್ಯಾಗ ಅಂದಿಲಿಂದ ಏನಂತಂದ್ರೆ ದೇವತೆಗಳು ಇದನ್ನು ಧಾರಣ ಮಾಡ್ಲಿಕ್ಕೆ ಹತ್ತರು. ಹೀಗಾಗಿ ಇದನ್ನೇನಂತಂದ್ರೆ ವೈಷ್ಣವರು ಇಂದಿಗೂ ಇದನ್ನೇನಂತಾರೆ ಧಾರಣ ಮಾಡ್ತಾರೆ. ಮತ್ತು ಚಂಡಾಲ ಬ್ರಹ್ಮಘಾತಕ್ಕೆ ಕೂಡ ನಾಮಮುದ್ರೆ ಧರಿಸಿದವ್ರನ್ನ ಕಂಡ್ರೆ ಮುಕ್ತನಾಗ್ತಾನೆ ಅಂತ ಅದನ್ನು ಕೂಡ ಹೇಳಿದರು. ಚಂಡಾಲೋ ಬ್ರಹ್ಮಘಾತಕ ಅಂತ ಕೂಡ ಹೇಳ್ತಾರೆ. ಮತ್ತು ಈ ಊರ್ಧ್ವ ಪುಂಡ್ರಕ್ಕೆ ಇದು ಪೂಜ್ಯತ್ವ ಸಾಧನ. ಚಂಡಾಲಾದಿಗಳು ಬರೀ ನಾವು ವೈಷ್ಣವರು ಮತ್ತು ಆ ಬ್ರಾಹ್ಮಣರು ಮಾತ್ರ ಧರಿಸ್ಬೇಕಂತ ಇಲ್ಲ. ಶಾಸ್ತ್ರ ಹೇಳ್ತದೆ ಎಲ್ಲ ಜಾತಿಯವರು ಕೂಡ ಗೋಪಿಚಂದನವನ್ನು ಧಾರಣೆ ಮಾಡಬಹುದು. ವೈಷ್ಣವ ದೀಕ್ಷೆ ಅಂತ ತಿಳ್ಕೊಬೇಕು. ಇದನ್ನೇ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯ ಮಧ್ವರು ಹೇಳ್ಯಾರ. ಮತ್ತು ಇದು ವೈಜ್ಞಾನಿಕ ದೃಷ್ಟಿಯಿಂದನೂ ನಾವು ಇದನ್ನು ನೋಡೇ ಬಿಡೋಣ. ಯಾಕಂತಂದರೆ ಜನರಿಗೆ ಅದ್ರ ಬಗ್ಗೆ ವಿಶ್ವಾಸ ಹುಟ್ಟೋದಂದ್ರೆ ನಾವು ಯಾವುದಾದ್ರೂ ಈಗಿನ ಮಕ್ಕಳಿಗಂತೂ ವೈಜ್ಞಾನಿಕ ಹಿನ್ನೆಲೆ ಇದ್ರೆ ಮಾತ್ರ ಅದನ್ನು ಒಪ್ಪುತ್ತಾರೆ. ಇದು ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾದರೆ ಇದರದ್ದು ಅನೇಕ ರೋಗಗಳನ್ನು ನಾಶ ಮಾಡುವಂಥ ಶಕ್ತಿ ಮೃತ್ತಿಕೆಯೊಳಗದ, ಈ ಗೋಪಿಚಂದನದೊಳಗದ. ಇದು ಏನು ಮಾಡ್ತದಂದ್ರೆ ನಮಗೆ ದೇಹಕ್ಕೆ ತಂಪು ಕೊಡ್ತದೆ ಮತ್ತು ಚರ್ಮ ರೋಗಗಳನ್ನು ನಿವಾರಣೆ ಮಾಡ್ತದೆ. ಅನೇಕ ವಿಧವಾದ ಉಷ್ಣತೆ, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ. ಗೋಪಿಚಂದನ ಮೊಸರು ಮೊದಲಾದವುಗಳನ್ನು ಸೇವನೆ ಮಾಡೋದ್ರಿಂದ ಏನಂತಂದರೆ ಅದು ನಮಗೆ ಏನು ಇದಾಗಿರ್ತದೆ, ತೊಂದರೆ ಆಗಿರ್ತದೆ, ಉಷ್ಣತೆ ಹೆಚ್ಚಾಗಿರ್ತದೆ ದೇಹದಲ್ಲಿ, ಅದು ಕೂಡ ನಾಶ ಆಗ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ಮೂರನೇ ಪ್ರಶ್ನೆ ಏನು ಕೇಳಾರ ವೃಂದ ಅವರು ಅಂತಂದರೆ, ಬೆಳಿಗ್ಗೆ ಎದ್ದ ಕೂಡಲೇ ಭೂಮಿಗೆ ನಮಸ್ಕಾರ ಮಾಡುವ ಉದ್ದೇಶ ಹಾಗೂ ಫಲ ಏನು ಅಂತ ಕೇಳ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಯಾಕೆ ನಮಸ್ಕಾರ ಮಾಡ್ತೀವಿ ಭೂದೇವಿಗೆ ಅಂತಂದರೆ, ನಮ್ಮ ಕಾರ್ಯಕ್ಷೇತ್ರನೇ ಭೂಮಿ ಇರೋದು. ಎಲ್ಲ ದೇವತೆಗಳು ಕೂಡ ಯಾವುದಾದ್ರೂ ಒಂದು ಸಾಧನೆ ಮಾಡ್ಕೋಬೇಕಾಯ್ತು ಅಂದ್ರೆ ಕೂಡ ಅವರು ಭೂಮಿ ಮೇಲೆ ಬರಬೇಕು. ಹಾಗೂ ನಮ್ಮ ಈ ಕಾರ್ಯಕ್ಷೇತ್ರ ಅಂದರೆ ಸಾಧನಾ ಸ್ಥಳ. ದೇವತೆಗಳು ಶಾಪಗ್ರಸ್ತರಾದರೂ ಭೂಮಿ ಮೇಲೆ ಹುಟ್ಟಿ ಬಂದು ಅವರು ತಮ್ಮ ಪ್ರಾರಬ್ಧ ಕಳ್ಕೊಂಡು ಹೋಗ್ಬೇಕಂತ. ಮತ್ತು ಭೂದೇವಿ ಏನಂತಂದ್ರೆ ಆಕೆಗೆ ಕ್ಷಮಸ್ವಾಮಿ, ಅವಳಿಗೇನಂತಾರೆ ಕ್ಷಮಾಯ ಧರಿತ್ರಿ ಅಂತ ಅಂತಾರೆ. ಅಷ್ಟು ನಮ್ಮದು ಕ್ಷಮೆಯನ್ನು ಮಾಡ್ತಾಳ ಅಂತ. ಯಾಕೆ ಭೂದೇವಿದು ಏನು ಅಂತಂದರೆ ಮಹತ್ವ ಅಂದ್ರೆ, ಪ್ರತಿನಿತ್ಯ ನಾವು ಭೂಮಿದೇವಿ ನಮ್ಮ ಕಲಿಮಲವನ್ನು ಕಳಿತಾಳ ಅಂತ. ನಾವು ಮಾಡಿದ ಪಾಪಗಳನ್ನು ಆಮೇಲೆ ಕಲಿಯ ಒಂದು ಸಂಪರ್ಕ ಏನಾಗಿರ್ತದೆ ಅದು ಕಳಿತಾಳ ಅಂತ, ಅದಕ್ಕಾಗಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಅದು ಒಂದು ಶ್ಲೋಕನೇ ಹೇಳ್ತಾರೆ, ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಸ್ವಮೇ. ನೋಡಿ, ನಾವು ಮಾಡುವಂಥ ಅನೇಕ ಪಾಪಗಳು ಪುಣ್ಯದ ಯಾವ್ದು ಕೆಲಸ ನಾವು ಮಾಡಿದ್ರು ಕೂಡ ಭೂಮಿ ಬೇಕಲ್ಲ ನಮಗೆ. ಆ ಭೂಮಿ ಮೇಲೆ ನಾವು ಅವಳನ್ನು ಏನು ಮಾಡ್ತಾ ಇದ್ದೀವಿ,
ಏನೇನೋ ಅವಳಿಗೆ ಮಾಡಬಾರದ ಕೆಲಸಗಳನ್ನು, ಅನೇಕ ಅಪರಾಧಗಳನ್ನು ಮಾಡ್ತೀವಿ. ದಿನನಿತ್ಯ ಅವಳಿಗೆ ನಾವು ಈ ಆಶ್ರಯ ನೀಡಿದಂಥ ಈ ಭೂಮಿ ದೇವಿಗೆ ನಾವು ಯಾವ ರೀತಿಯಲ್ಲಿ ನಾವು ಉಪಕಾರ ಪಡೆದ್ರೂ ಕೂಡ ನಾವು ಅವಳಿಗೆ ನಾವು ಏನೂ ಮಾಡೋದಿಲ್ಲ ಅಂದರೆ ಕನಿಷ್ಠ ಪಕ್ಷ ನಮಸ್ಕಾರ ಆದರೂ ಮಾಡಿ ಅವಳಿಗೆ ಕ್ಷಮೆ ಕೇಳ್ಬೇಕಂತ ಹೇಳ್ತಾರೆ. ಆಕೆ ಒಂದು ವೇಳೆ ನಮಗೆ ಕ್ಷಮೆ ಮಾಡದೆ ನಮ್ಮ ಅನೇಕ ಅಪರಾಧಗಳು ನಾವು ಭೂಮಿ ಮೇಲೆ ಕಾಣ್ತೀವಿ. ಮಾಡೋದಂತಂದ್ರೆ ಅರ್ಥ ನಾವು ಉಗುಳೋದು, ಎಂಜಲು ಇದು ಮಾಡೋದು, ಮಲಮೂತ್ರ ವಿಸರ್ಜನೆಗಳು ಮಾಡೋದು, ಇದೆಲ್ಲ ಪಾಪನೇ ಗುರಿ. ಆದರೆ ಈ ಎಲ್ಲ ಪಾಪಗಳಿಗೆ ನಾಶ ಆಗಬೇಕಾಯ್ತಂತಂದ್ರೆ ನಮಗೆ ಭೂಮಿ ದೇವಿ ನಮಗೆ ಅನುಗ್ರಹ ಮಾಡಬೇಕು. ಈಗ ಆಕೆ ಅಪರಾಧ ಕ್ಷಮಿಸ್ಲಾರ್ದೆ ಕಂಪಿಸಿದ್ಲು ಅಂತಂದರೆ ನಾವೆಲ್ಲ ಅವಳ ಗರ್ಭದೊಳಗೆ ಅಡಗೋದ್ರೊಳಗೆ ಸಂಶಯನೇ ಇಲ್ಲ. ಅದಕ್ಕಾಗಿ ನಾವೇನಂತಂದರೆ ನಮಸ್ಕಾರ ಮಾಡಬೇಕು. ವರಹ ದೇವರಿಂದ ಉದ್ಗೃತರಾಗಿ ಬಂದಂಥ ಭೂಮಿ ದೇವಿ 7 ಕೋಟಿ ವಿಸ್ತಾರವಾಗಿ ಬೆಳೆದು ಏನು ಮಾಡ್ಯಾಳ, ಎಲ್ಲ ಜೀವರಾಶಿಗಳಿಗೆ ಆಶ್ರಯವನ್ನು ಕೊಟ್ಟಾಳ. ಅದನ್ನೇನಂತಂದ್ರೆ ಮಧ್ಯೆ ಏನಾಗಿರ್ತದೆ, ಅದನ್ನು ಹಿರಣ್ಯಾಕ್ಷ ಕದ್ದೊಯ್ದಿರ್ತಾನೆ. ಅದನ್ನು ತಂದು ಮತ್ತೆ ವರಾಹ ರೂಪಿಯಾಗಿ ಪರಮಾತ್ಮ ತಂದು ನಿಲ್ಲಿಸ್ಯಾನ. ಅದನ್ನೇ ನಾವು ಹೇಳ್ತೀವಿ. ಜಗನ್ನಾಥ ದಾಸರು ಹರಿಕಥಾಮೃತ ಸಾರದಲ್ಲಿ ಅದನ್ನೇ ಹೇಳ್ತಾರೆ. ಪುರುಟಲೋಚನ ನಿನ್ನ ಕದ್ದೊಯ್ದಿರಲು ಪ್ರಾರ್ಥಿಸಿ ದೇವತೆಗಳ ಉತ್ತರವಲಾಲಿಸಿ ತಂದ ವರಹ ರೂಪತಾನಾಗಿ ಧರಣಿ ಜನನಿ ನಿನ್ನ ಪಾದಕ್ಕೆ ಎರಗಿ ಭಿನ್ನಯಿಸುವನು ಪಾದ ಸ್ಪರುಶ ಮೊದಲಾದ ಕೆಳದೋಷಗಳು ಎಣಿಸದಿರು ಎಂದು. ನೋಡಿ, ಇದು ದೋಷ ಅಲ್ವಾ? ನಾವು ನಮಗೆ ಅನುಗ್ರಹ ಮಾಡಿ ನಮ್ಮನ್ನೆಲ್ಲರನ್ನ ಧರಿಸಿದಂಥ ಆಧಾರ ರೂಪಳಾದಂಥ ಭೂಮಿ ದೇವಿಗೆ ನಾವು ಪಾದಸ್ಪರ್ಶ ಮಾಡ್ತೀವಲ್ಲ, ಅದನ್ನೇನಂತಂದರೆ ಕ್ಷಮ ಮಾಡುವಂತ ಕೇಳೋದಕ್ಕೇ ಬೆಳಗ್ಗೆ ಎದ್ದ ತಕ್ಷಣವೇ ಭೂದೇವಿಗೆ ನಮಸ್ಕಾರ ಮಾಡಬೇಕು. ಮತ್ತು ಇದರಿಂದ ಫಲ ಏನು ಅಂತಂದರೆ, ನಮಸ್ಕಾರದ ಫಲ ಏನು ಅಂದರೆ ಅದರ ಮಹತ್ವನೇ ದೊಡ್ಡದು. ಯಾಕಂತಂದರೆ ಅವಳು ನಮ್ಮನ್ನು ಕ್ಷಮ ಮಾಡಿದ್ಲು ಅಂತಂದರೆ ನಮ್ಮ ಸಾಧನೆ ಸುರಕ್ಷಿತವಾಗಿ ಸಾಗ್ತದೆ. ಆವತ್ತಿನ ದಿನ ಏನಂತಂದರೆ ಪವಿತ್ರವಾಗಿ ಭಗವಂತನ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಅದರ ಜೊತೆಗೇನಂತಂದರೆ ಇನ್ನೊಂದು ಇದೇನೇನೆಂದರೆ, ಮಲಗಿದ್ದಾಗ ನಮ್ಮದು ಬೆನ್ನೆಲುಬು ಏನಾಗಿರ್ತದೆ, ನೇರವಾಗಿ ಮಲಗಿ ಅದೇ ಸ್ಥಾನದೊಳಗೆ ಇರ್ತದೆ. ಆ ದೇಹದ ಬೆನ್ನೆಲುಬು ಮುಂದಿನ ಚಟುವಟಿಕೆ, ದಿನನಿತ್ಯದ ಚಟುವಟಿಕೆಗೆ ತಯಾರಾಗಬೇಕಾಯಿತು ಅಂತಂದರೆ ಅದನ್ನು ಸ್ವಲ್ಪ ನಾವು ಬಗ್ಗಿಸಿ, ಅದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಒಂದು ಸ್ವಲ್ಪ ಬಗ್ಗಿಸಿ ಅದನ್ನು ಕೆಳಗೆ ಭೂಮಿಗೆ ಸ್ಪರ್ಶ ಮಾಡಿ ಆದಷ್ಟು ದೇಹವನ್ನು ನಮ್ಮ ಬೆನ್ನೆಲುಬನ್ನು ಬಗ್ಗಿಸಿ ಇದನ್ನು ಸಾಧನೆ ಮಾಡ್ಕೊಂಡು ಹೋದರೆ ಅದು ಏನಾಗ್ತದೆ, ಅದು ಮುಂದಿನ ಚಟುವಟಿಕೆಗಳಿಗೆ ಅದು ಸಜ್ಜಾಗ್ತದೆ ದೇಹ. ಇಲ್ಲಿಲ್ಲ ಅಂತಂದರೆ ಹಾಗೇ ನಿಂತು ಬಿಡ್ತದೆ. ಆ ದೃಷ್ಟಿಯಿಂದ ಕೂಡ ನಾವು ನಮಸ್ಕಾರವನ್ನು ಸುಮ್ಮನೆ ವೈಜ್ಞಾನಿಕವಾಗಿ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ ಹೊರತಾಗಿ ಇದರಲ್ಲಿ ಮುಖ್ಯವಾಗಿ ಇರೋದು ನಮಸ್ಕಾರ ಮಾಡೋದೇನಂತಂದರೆ ನಮ್ಮ ಅಪರಾಧಗಳನ್ನು ಕ್ಷಮ ಮಾಡುವಂಥ ಕ್ಷಮಯಾಧರಿತ್ರಿ ಅನಿಸ್ಕೊಂಡಂಥ ದೇವಿಗೆ ನಾವೇನಂತಂದರೆ ಕ್ಷಮ ಬೇಡುವುದೇ ಒಂದು ದೊಡ್ಡದು ಅಂತ ಇಲ್ಲಿ ಚಿಂತನೆ ಮಾಡಬೇಕು. ಈ 3 ಪ್ರಶ್ನೆಗಳನ್ನು ಈ ಯುಗಾದಿ ಕ್ರೋಧಿ ನಾಮ ಸಂವತ್ಸರದ ಯುಗಾದಿಯ ಹಬ್ಬದಂದು ತಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೇನೆ. ಇದೇ ರೀತಿ ಪ್ರತಿ ಶುಕ್ರವಾರ ಈ ಒಂದು ಸಂದೇಹ ಸಮಾಧಾನ ಒಂದು ಕಾರ್ಯಕ್ರಮದ ಒಂದು ಪ್ರಶ್ನೋತ್ತರಗಳು, ಧಾರ್ಮಿಕ ಪ್ರಶ್ನೋತ್ತರಗಳಾಗಲಿ, ನಿಮಗೆ ಯಾವುದೇ ಸಂದೇಹಗಳಿದ್ದರೂ ಕೂಡ ಸಾಮಾನ್ಯವಾಗಿ ಲೌಕಿಕದ್ದಕ್ಕಿಂತ ಹೆಚ್ಚಾಗಿ ನಾವು ಆಧ್ಯಾತ್ಮದೊಳಗೆ ಸಂದೇಹಗಳು ಭಾಳ ಇದೆ. ಆ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದಷ್ಟು ಇದರ ಸದುಪಯೋಗವನ್ನು ಎಲ್ಲ ಕೇಳುವ ಎಲ್ಲ ಭಕ್ತರು ಇದನ್ನು ಉಪಯೋಗಿಸಿಕೊಂಡು ನಿಮ್ಮಲ್ಲೂ ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ಈ ಕೆಳಗಿನ ಒಂದು ಇದಕ್ಕೆ ಫೋನ್ ನಂಬರಿಗೆ ಯಾರಾದರೂ ಅವುಗಳನ್ನು ನೀವು ಹಾಕಿದರೆ ಕೂಡ ನಾವು ಅದನ್ನು ಸಾಧ್ಯ ಆದಷ್ಟು ಸಮರ್ಪಕವಾದ ಉತ್ತರಗಳನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಶ್ರೀಕೃಷ್ಣ ಅರ್ಪಣಮಸ್ತು.